ಕೋರ್ಟ್ ಹಾಲ್ಗೆ ಇದಾಗಲೇ ಬಂದಿದ್ದಾರೆ ನ್ಯಾಯಾಧೀಶರು. ಕೆಲವೇ ನಿಮಿಷಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ರೇವಣ್ಣ ಜಾಮೀನು ಭವಿಷ್ಯವನ್ನ ಜಡ್ಜ್ ಪ್ರಕಟ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿ ಕಾಯ್ತಾ ಇದ್ದಾರೆ. ಬೇಲ್ ಸಿಗುತ್ತೋ ಅಥವಾ ಬಂಧನದ ಭೀತಿ ಎದುರಾಗುತ್ತೋ ಅನ್ನೋದಾಗಿ. ಈಗಾಗಲೇ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಬಂದಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ರೇವಣ್ಣ ಜಾಮೀನು ಭವಿಷ್ಯವನ್ನ ಜಡ್ಜ್ ಪ್ರಕಟ ಮಾಡ್ತಾರೆ ಆದೇಶವನ್ನ ಕೊಡೋ ಮೂಲಕವಾಗಿ. ಕೋರ್ಟ್ ಹಾಲ್ಗೆ ಇದಾಗಲೇ ಬಂದಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ, ಕೆಲ ನಿಮಿಷಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ಎಸ್.ಡಿ. ರೇವಣ್ಣಗೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿಲ್ಲ. ಯಾವುದೇ ಕ್ಷಣದಲ್ಲಿ ಎಸ್.ಡಿ. ರೇವಣ್ಣರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಎಸ್.ಡಿ. ರೇವಣ್ಣಗೆ ಕೋರ್ಟ್ನಿಂದ ಸಿಗದಂತ ರಿಲೀಫ್. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಎಸ್.ಡಿ. ರೇವಣ್ಣರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿ ಕಾದಿದ್ದಾಯ್ತು. ಇದೀಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಎಸ್.ಡಿ. ರೇವಣ್ಣಗೆ ಜಾಮೀನನ್ನ ನಿರಾಕರಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಎಸ್.ಡಿ. ರೇವಣ್ಣರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಆಂಟಿಸಿಪೇಟರಿ ಬೇಲ್ ಅನ್ನ ರಿಜೆಕ್ಟ್ ಮಾಡಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಎಸ್.ಡಿ. ರೇವಣ್ಣರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ನೋಡಿ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ. ಒಂದು ಕಡೆಯಲ್ಲಿ ಸಂತ್ರಸ್ತೆಯ ರಕ್ಷಣೆಯಾಗುತ್ತೆ, ಇತ್ತ ಎಸ್.ಡಿ. ರೇವಣ್ಣಗೆ ಜಾಮೀನು ನಿರಾಕರಣೆ ಆಗ್ತಾ ಇದೆ. ಹಾಗಾಗಿ ಬಂಧನದ ಭೀತಿ ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಇತ್ತಲ್ಲ, ಅದಕ್ಕುತ್ತರ ಸಿಗ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಎಸ್.ಡಿ. ರೇವಣ್ಣ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ, ಬಂಧಿಸುವಂತ ಸಾಧ್ಯತೆ ಇದೆ. ಜಾಮೀನನ್ನ ಕೊಟ್ಟಿಲ್ಲ ಕೋರ್ಟ್. ಎಸ್.ಡಿ. ರೇವಣ್ಣ ಅವರ ಅರ್ಜಿಯನ್ನ ವಜಾಗೊಳಿಸಿ ಜಾಮೀನನ್ನ ನಿರಾಕರಣೆ ಮಾಡಿದೆ. ಇನ್ನು ಯಾವುದೇ ಕ್ಷಣದಲ್ಲೂ ಕೂಡ ಎಸ್.ಡಿ. ರೇವಣ್ಣ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಲೈಂಗಿಕ ಹಗರಣ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಇದೀಗ ಯಾವುದೇ ಕ್ಷಣದಲ್ಲೂ ಕೂಡ ರೇವಣ್ಣರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಜಾಮೀನು ಸಿಕ್ಕಿಲ್ಲ. ಜಾಮೀನು ಸಿಕ್ಕಿಲ್ಲ ಅಂತಾದ್ಮೇಲೆ ಬಂಧನದ ಭೀತಿ ಇದ್ದೇ ಇರುತ್ತೆ. ಯಾವಾಗ ಬೇಕಿದ್ರೂ ರೇವಣ್ಣರನ್ನ ಬಂಧಿಸಬಹುದು. ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ವಿದೇಶದಲ್ಲಿದ್ದಾರೆ. ಎಸ್.ಡಿ. ರೇವಣ್ಣ ಅವರ ಸುಳಿವಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಜಾಮೀನು ನಿರಾಕರಣೆ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಬಂಧಿಸಬಹುದು ಅನ್ನೋದಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಚೈತ್ರ, ಇವತ್ತು ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಏನ್ ಸಲ್ಲಿಸಿದ್ರು ಅದನ್ನ ಇವತ್ತು ಕೋರ್ಟ್ ತಿರಸ್ಕರಿಸಿದೆ. ಅಂದ್ರೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಈಗ ವಿಚಾರಣೆಯನ್ನ ಮೇ 6ನೇ ತಾರೀಕಿಗೆ ಮುಂದೂಡಿದೆ. ಅಂದ್ರೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಆದ್ರೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅಂದ್ರೆ ಈ ವಿಚಾರಣೆ ಪೂರ್ಣ ಆಗೋವರೆಗೂ ಮಧ್ಯಂತರವಾಗಿ ತಮಗೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತೇಳಿ ಏನ್ ಮನವಿ ಮಾಡಿದ್ರು ಅದನ್ನ ಕೋರ್ಟ್ ಕೊಡೋದಕ್ಕೆ ನಿರಾಕರಿಸಿದೆ. ಹೀಗಾಗಿ ಈಗ ಎಚ್.ಡಿ. ರೇವಣ್ಣ ಅವರಿಗೆ ಬಂಧನ ಭೀತಿ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಚ್.ಡಿ. ರೇವಣ್ಣ ಪರ ವಕೀಲರು ಕೋರ್ಟ್ ಹೇಳಿದ್ದೇನೆಂದ್ರೆ, ಒಂದ್ ವೇಳೆ ಕೋರ್ಟ್ ಏನಾದ್ರು ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಟ್ರೆ ಆಗ ಇವತ್ತೇನೆ ತಾವು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಎಸ್.ಐ.ಟಿ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ಕೊಡ್ತೀನಿ, ವಿಚಾರಣೆಗೆ ಸಹಕರಿಸ್ತೀನಿ ಅಂತೇಳಿ ಹೇಳಿದ್ರು. ಒಂದ್ ವೇಳೆ ಏನಾದ್ರು ಕೊಡದೆ ಹೋದ್ರೆ, ಕೋರ್ಟ್ ಏನಾದ್ರು ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡದೆ ಹೋದ್ರೆ ಅಂತ ಸಂದರ್ಭದಲ್ಲಿ ಹಾಜರಾಗೋದು ಕಷ್ಟ ಆಗುತ್ತೆ. ಕೋರ್ಟ್ ಪ್ರೊಟೆಕ್ಷನ್ ಇಲ್ಲದೆ ಹೋದ್ರೆ ವಿಚಾರಣೆಗೆ ಒಳಪಡೋದು ಕಷ್ಟ ಆಗುತ್ತೆ ಅಂತೇಳಿ ಅವ್ರ ಪರ ವಕೀಲರು ಕೋರ್ಟ್ಗೆ ಹೇಳಿದ್ರು. ಆದ್ರೆ ಕೋರ್ಟ್ ಇದನ್ನ ತಿರಸ್ಕರಿಸಿದೆ. ಮತ್ತೆ ಈಗ ಎಸ್.ಐ.ಟಿ ಏನು ವಾದ ಮಂಡಿಸಿತ್ತು ಅಂದ್ರೆ ಈ ಕೇಸ್ ಬಹಳ ಗಂಭೀರವಾದಂತಹ ಪ್ರಕರಣ. ಮತ್ತೆ ಈ ಕೇಸ್ನ ಒಂದು ವಿಕ್ಟಿಮ್ ಏನಿದ್ದಾರೆ, ಈಗ ಯಾರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು, ಆ ಮಹಿಳೆ ಈ ಕೇಸ್ನಲ್ಲಿ ಬಹಳ ಪ್ರಮುಖ ಅಂದ್ರೆ ವಿಟ್ನೆಸ್ ಆಗ್ತಾರೆ, ಜೊತೆಗೆ ದೂರುದಾರ ಆಗುವಂತ ಸಾಧ್ಯತೆನೂ ಇದೆ. ಯಾಕೆಂದ್ರೆ ಕೆಲವು ವಿಡಿಯೋಗಳ ಏನು ಪ್ರಸಾರ ಆಗಿತ್ತು ಅಥವಾ ಏನು ಪ್ರಚಾರದಲ್ಲಿತ್ತು ಆ ವಿಡಿಯೋದಲ್ಲಿ ಸಂತ್ರಸ್ತೆಯಾಗಿ ಆಕೆ ಗುರುತಿಸಲ್ಪಟ್ಟಿದ್ದಾರೆ. ಹೀಗಾಗಿ ಅವರು ದೂರು ಕೊಡಬಾರ್ದು ಅಂತ ದಟ್ಟುವಂತ ಉದ್ದೇಶದಿಂದ ಈ ರೀತಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಏನು ಆರೋಪ ಮಾಡಿದ್ರು. ಕೋರ್ಟ್ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿನೇ ಈಗ ಅವ್ರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ. ಹೀಗಾಗಿ ಈಗ ಎಸ್.ಐ.ಟಿ ಒಂದ್ ವೇಳೆ ಏನಾದ್ರು ಎಚ್.ಡಿ. ರೇವಣ್ಣ ಅವ್ರನ್ನ ಬಂಧಿಸೋದಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಟ್ರೇಸ್ ಔಟ್ ಆದ್ರೆ ಆಗ ಅವ್ರನ್ನ ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಕೋರ್ಟ್ ಯಾವುದೇ ರಿಲೀಫ್ ಕೊಡದೇ ಇರೋದ್ರಿಂದ ಅವ್ರನ್ನ ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಈಗ ನೆಕ್ಸ್ಟ್ ಈಗ ಎಸ್.ಐ.ಟಿ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಅವರ ಬಂಧನಕ್ಕೆ ಮುಂದಾಗ್ತಾರಾ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ಮೂಲ ಅರ್ಜಿ ಏನಿದೆ ಅದು ವಿಚಾರಣೆ ಮುಂದುವರಿಯುತ್ತೆ. 6ನೇ ತಾರೀಕು ಈ ಕೇಸ್ನ ವಿಚಾರಣೆ ಮುಂದುವರಿಸೋದಾಗಿ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ದಾರೆ. ಚೈತ್ರ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗಾಗಿ.